ಈ ನಾಡು ಮರೆಯದಂಥ ಅನುಭಾವಿ ಮಡಿವಾಳಪ್ಪನವರು. ಎಲ್ಲೆಲ್ಲಿ ಹಾಡುವ ಕಂಠಗಳದಾವ ಆ ಕಂಠದೊಳಗೆ ಅನುಭಾವಿಯಾಗಿ ಕಡ್ಕೋಳು ಮಡಿವಾಳಪ್ಪನವರು ಕಾಣುತ್ತಾರೆ. ಎಷ್ಟು ಜನ ಅವರ ಹಾಡುಗಳನ್ನು ಕೇಳ್ತೀವಿ, ಅವರನ್ನು ನೆನೆಸ್ತೀವಿ. ಬರೀ ನಿಮ್ಮ ಭಾಗಕ್ಕಲ್ಲ, ಇಡೀ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕಡ್ಕೋಳು ಮಡಿವಾಳಪ್ಪನವ್ರ ಹಾಡು ಕೇಳ್ತಾರೆ. ಈ ನಾಡಿನಲ್ಲಿ ಅವರಾಗಿ ಹೋಗಿ ಎಷ್ಟು ಶತಮಾನನ ಕಳೀತು, ಆದರೂ ಜನ ನೆನೆಸ್ತಾರೆ ಅವರನ್ನು. ಈ ನೆಲವನ್ನು ಬಹಳ ಜನ ರಾಜ ಮಹಾರಾಜರು ಆಳಿ ಹೋಗ್ಯಾರ. ಯಾವ ಮಹಾರಾಜನನ್ನು ನೆನೆಸಿಲ್ಲ ಜನ, ಆದರೆ ಮಹಾನುಭಾವಿ ಮಡಿವಾಳಪ್ಪನ ನೆನೆಸ್ತಾರಲ್ಲ. ಯಾಕೆ? ಮಹಾರಾಜರು ಆಳಿ ಹೋಗ್ಯಾರ, ಯಾರ ನೆನಪು ಇಲ್ಲ, ಯಾರ್ದಾರ ಪುರಾಣ ಹಚ್ಚಿ ಕೇಳ್ಯಾರ. ಮಹಾರಾಜರನ್ನು ನೆನೆಸಿಲ್ಲ, ಮಹಾನುಭಾವಿ ಮಡಿವಾಳಪ್ಪನ ನೆನೆಸ್ತಾರಲ್ಲ. ಯಾಕಂದ್ರೆ ಮಹಾರಾಜರನ್ನು ಬಿಟ್ಟು ಮಹಾನುಭಾವಿಯನ್ನು ನೆನೆಸೋದು ಯಾಕಂದ್ರೆ ಮಹಾರಾಜರು ಬರೀ ಮಣ್ಣನ್ನಾಳಿದ ಮಣ್ಣಿನ ಸಾಮ್ರಾಟರು. ಮಡಿವಾಳಪ್ಪನಂಥ ಮಹಾನುಭಾವಿಗಳು ಸಾಮಾನ್ಯರ ಮನಸ್ಸಿನ ಸಾಮ್ರಾಟರವರು, ಹೃದಯ ಸಾಮ್ರಾಟರು. ಅಂಥ ಮಹಾನುಭಾವಿಯ ಕ್ಷೇತ್ರ. ಗುರುಗಳು ಹೇಳ್ತಾ ಇದ್ರು, ಏನೂ ಇಲ್ಲ, ಸುಮ್ಮನೆ ನಾಟಕ ಆಡಿದ್ರು, ಫೋಟೋ ಎಲ್ಲಿಡ್ಬೇಕಂತಂದ್ರು. ಸುಮ್ಮನೆ ಫೋಟೋ ಇಡಾಕಿಲ್ಲೊಂದು ಜಾಗ, ಏನೋ ಗುಡಿ ಶುರು ಮಾಡಿದ್ರೆ ಈಗ ಎಲ್ಲರೂ ಬಂದು ಫೋಟೋ ತಕ್ಕೊಂಡು ಹೋಗುವಷ್ಟರ ಮಟ್ಟಿಗೆ ಇದು ಬೆಳೆದೈತೆಲ್ಲ. ಇದು ಕಡ್ಕೋಳು ಮಡಿವಾಳಪ್ಪನ ಲೀಲೆ. ಇದು ಅಂಥ ಪುಣ್ಯ ಪುರುಷನ ಈ ಪವಿತ್ರ ಪ್ರಾಂಗಣದಲ್ಲಿ ಪುರಾಣದ ಈ ಸುಸಂದರ್ಭದಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಈ ಜಗತ್ತು ಪ್ರಪಂಚ ನಮ್ಮ ಕಣ್ಣಿಗೆ ಏನು ಕಾಣ್ತೈತೆ ಎಲ್ಲರಿಗೂ ಒಂದೇ ಐತಿ. 12ನೇ ಶತಮಾನದ ಶರಣರಿರ್ಬೋದು, ಬಸವಣ್ಣವ್ರು ಇರ್ಬೋದು, ನಮ್ಮ ಅನುಭಾವಿ ಕವಿ ಮಡಿವಾಳಪ್ಪನವರು ಇರಬಹುದು. ಎಲ್ಲರಿಗೂ ಒಂದೇ ಈ ಜಗತ್ತು. ಸೂರ್ಯ ಒಬ್ಬನೇ, ಗಾಳಿ ಒಂದೇ, ನಡೆಯುವ ಭೂಮಿ ಒಂದೇ, ಕುಡಿಯುವ ಜಲ ಒಂದೇ, ಎಲ್ಲರಿಗೂ ಒಂದೇ ಇದೆ ಜಗತ್ತು, ಯಾರಿಗೆ ಬೇರೆ ಇಲ್ಲ. ಆದರೂ ಸಹಿತ ಜಗತ್ತಿನಲ್ಲಿ ಒಬ್ಬರು ಸಂತೋಷಿಯಾಗಿದ್ದಾರೆ, ಒಬ್ಬರು ದುಃಖಿತರಾಗಿದ್ದಾರಲ್ಲ. ಯಾಕೆ ಒಬ್ಬನಿಗೆ ಈ ಜಗತ್ತಿನಲ್ಲಿ ದುಃಖ ಅನ್ನಿಸ್ತದೆ, ಈ ಜಗತ್ತು ಸಮಸ್ಯೆ ಅನ್ನಿಸ್ತದೆ, ಈ ಜಗತ್ತು ಕೊರತೆ ಅನ್ನಿಸ್ತದೆ? ಒಬ್ಬರು ಸಂತೋಷವಾಗಿದ್ದಾರೆ, ಒಬ್ಬರು ದುಃಖಿಯಾಗಿದ್ದಾರೆ. ಯಾಕೆ ಈ ಜಗತ್ತು ಹಿಂಗಾಗ್ತದೆ? ಸೂರ್ಯನಲ್ಲಿ ವ್ಯತ್ಯಾಸ ಇಲ್ಲ, ಬೀಸುವ ಗಾಳಿಯಲ್ಲಿ ವ್ಯತ್ಯಾಸ ಇಲ್ಲ, ನಡೆಯುವ ಭೂಮಿಯಲ್ಲಿ ಭೂಮಿಯಲ್ಲಿ ವ್ಯತ್ಯಾಸ ಇಲ್ಲ. ಹಾಗಾದರೆ ವ್ಯತ್ಯಾಸ ಆಗಿದ್ದೆಲ್ಲಿ ಅಂತ? ಯಾಕೆ ಒಬ್ಬ ವ್ಯಕ್ತಿ ದುಃಖಿತನಾದ, ಒಬ್ಬ ವ್ಯಕ್ತಿ ಸಂತೋಷ ಆದ? ಅಥವಾ ಈ ಜಗತ್ತಿನಲ್ಲಿ ಏನಾದರೂ ವ್ಯತ್ಯಾಸ ಐತೇನೋ? ದೇವರು ಎಲ್ಲ ಕೊಟ್ಟ ನಮಗೆ, ಕೊಟ್ಟರೂ ಸಹಿತ ಮನುಷ್ಯ ದುಃಖಿ ಯಾಕಾದ? ನಾವು ಬೆಳಿಗ್ಗೆ ಊಟಕ್ಕೆ ಕುಂತೀವಿ, ನಮ್ಮ ಟೇಬಲ್ ಮೇಲೆ ಬೆಳಗ್ಗೆದ್ದು ಚಲೋ ಬಿಸಿ ರೊಟ್ಟಿ ಐತಿ, ಅದೇ ನಮ್ಮ ಮುಂದೆ ಕುಂತು ನಾಯಿಗೆ ಕಟ್ಟಿ ತಂಗುಡು ರೊಟ್ಟಿ ಹಾಕ್ತೀವಿ, ಅದಕ್ಕೆ ತಂಗುಡು ರೊಟ್ಟಿ ತಿಂತೈತಿ. ನಮ್ಮ ತಾಟ್ನೊಳಗೆ ದೇವರು ಚಲೋ ಬಿಸಿ ರೊಟ್ಟಿ ಕೊಟ್ಟರು ಸಹಿತ ನಮಗೆ ಸಮಾಧಾನ ಇಲ್ಲ ಮನಸ್ಸಿಗೆ. ಇವತ್ತು ಮಠಕ್ಕೆ ಬಂದಿದ್ದು, ಗುಡಿಗೆ ಬಂದಿದ್ದು ಎದಕ್ಕೆ ಬಂದೀವಿ ನಾವು ಅಂದ್ರೆ ಮನುಷ್ಯಾಗ ಎಲ್ಲ ಇದ್ದರೂ ಸಹಿತ ಕೊರತೆ ಅನ್ಸಕತ್ತೈತಿ. ಏನೂ ಕೊರತಿಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಇವರಿಗೆ ಬೆಡ್ ಟೀ ಕೊಡ್ತಾರೆ, ಕುಡಿತಾರಲ್ಲ. ಎದ್ದು ಕೂಡಲೇ ಚಹಾ ಕುಡಿತಾರೆ, ಹಳ್ಳ್ಯಾಗ ಕಡಿಮೆ. ಪ್ಯಾಟ್ಯಾಗ ಎದ್ದು ಕೂಡಲೇ ಬೆಡ್ ಟೀ ಅಂತಾರೆ. ಎದ್ದು ಕೂಡಲೇ ಚಹಾ ಕುಡಿತಾವೆ, ಮುಖ ಸಹಿತ ತಕ್ಕೊಳ್ಳೋದಿಲ್ಲ. ಅದಕ್ಕೇನಂತಾರೆ ಅಂದ್ರೆ ಬೆಡ್ ಟೀ. ಅಂದ್ರೆ ಅವ ಡೆಡ್ ಆಗಿರಲಿಲ್ಲ ಅಂದ್ರೆ ಬೆಡ್ ಟೀ ಇರ್ತೈತಿ.
ಅಕಸ್ಮಾತ್ ಡೆಡ್ ಆಗಿದ್ರೆ ಬೆಡ್ಡು ಅವನು ಕೂಡ ಒಯ್ತಾರಷ್ಟೆ. ಬೆಳಿಗ್ಗೆ ಎದ್ದು ಕೂಡಲೇ ಬೆಡ್ ಟೀ ಕೊಡ್ತಾರೆ. ಬಿಸಿನೀರು ಸ್ನಾನ ಮಾಡೋಕೆ ಹೆಣ್ಮಕ್ಳು ನೀರು ತಂದಿಡ್ತಾರೆ. ಅವ ಸ್ನಾನ ಮುಗಿಸಿ ಬರೋದ್ರಾಗನ ಟಿಫಿನ್ ಇಟ್ಟಿರ್ತಾರೆ. ಟಿಫಿನ್ ಮುಗಿಯೋದ್ರಾಗ ಚಲೋ ಬಟ್ಟೆ ಹಾಕೊಳಕ್ಕೆ ಕೊಡ್ತಾರೆ. ಮುಂದೆ ಗಾಡಿ ನಿಂದಿರ್ಸಿರ್ತಾರೆ. ಇಷ್ಟೆಲ್ಲ ವ್ಯಾಪಾರ ಎಲ್ಲ ಚಲೋ ಐತಿ. ಇದ್ದರೂ ಇವನ್ ರಾಗ ಏನು, ಈ ಜಗವ ನಂಬಿ ಸುಖವೇನೂ ಇಲ್ಲ, ಪಾರು ಮಾಡಿದೆ. ಒಂದು ಮಠಕ್ಕೆ ಎದಕ್ಕೆ ಬಂದಾನಂದ್ರೆ, ಯಪ್ಪ ಪಾರು ಮಾಡಿ ಸಂಸಾರದಿಂದ ಅಂತ ಬಂದಾನ. ಇವ್ರನ್ನ ಪಾರು ಮಾಡಬಾರ್ದು, ಪೂರ ಗಡಿಪಾರ ಮಾಡ್ಬೇಕು ಇವ್ರಿಗಷ್ಟು. ಅಲ್ಲ, ದೇವ್ರು ಎಲ್ಲ ಕೊಟ್ಟರು ಸಹಿತ ಇನ್ನೂ ಪಾರು ಮಾಡು ಅಂತ. ಗುರುಗಳಿಗೆ ಬಂದು ಕೇಳ್ಕೊಳ್ಳೋದೇನಪ್ಪ, ಪಾರು ಮಾಡಪ್ಪ, ಪ್ರಪಂಚ ಸಾಕಾಗ್ಬಿಟ್ಟೈತೆ ನನಗೆ ನಮ್ಮ ಮನೆಯವ್ರಿಗೆ ಒಟ್ಟು ಹೊಂದಿಕ್ಕಿಲ್ಲಪ್ಪ, ಪಾರು ಮಾಡಿಬಿಡು ಒಟ್ಟು ನನಗಿದ್ರಿಂದ. ಮತ್ತು ನಾವು ಗುರುಗಳಿಗೆ ಹೇಳೋದೇನು, ಯಪ್ಪ ಇದ್ರಾಗ ಒಟ್ಟು ಸಂಸಾರ ಸುಖ ಇಲ್ಲಿದ್ರಾಗ, ನನಗೆ ನಮ್ಮ ಮನೆಯವ್ರಿಗೆ ಒಟ್ಟು ಹೊಂದಿಕೆ ಆಗುವಲ್ದು, ನೀನ ಲಗ್ನ ಮಿತಿ ತೆಗೆದು ಕೊಟ್ಟಿದ್ದೆಪ್ಪ ಅಂತ ಹೇಳ್ತಾರೆ ಗುರುಗಳಿಗೆ. ನೀ ತೆಗೆದು ಕೊಟ್ಟ ಮಿತಿಗೆ ನಾ ಮಾಡ್ಕೊಂಡಿನಪ್ಪ, ಆದರೂ ಇಷ್ಟು ಕಷ್ಟ ಐತಿ. ಅವ್ರ ಗುರುಗಳು ಅಂತಾರೆ, ಇಲ್ಲಪ್ಪ ಅವತ್ತು ನಿನ್ನ ಮಿತಿ ಚಲೋ ಇತ್ತು, ಇವತ್ತು ನನ್ನ ಮಿತಿ ಕೆಟ್ಟೈತಿ ಇವತ್ತು ಅಂದ್ರೆ ಅವ್ರ ಗುರುಗಳು. ನಮ್ಮ ಮಿತಿ ಇವತ್ತು ಕೆಟ್ಟೈತಿ ಅಂದರೆ ಎಲ್ಲ ಇದ್ದೂ ಸಹಿತ ಯಾಕೆ ಪ್ರಪಂಚದಲ್ಲಿ ಎಲ್ಲ ಐತಿ, ಆದರೂ ದುಃಖಿಯ ಭಾವ ಒಳಗೆ ಸೇರೈತಲ್ಲ. ಯಾಕೆ ದುಃಖ ಬರ್ತೈತೆ ಮನುಷ್ಯ? ಉಣ್ಣಕ್ಕೆ ಕೊರತಿಲ್ಲ, ಉಡಕ್ಕೆ ಕೊರತಿಲ್ಲ, ತಿನ್ನಕ್ಕೆ ಕೊರತಿಲ್ಲ, ಆದರೂ ಮನಸ್ಸಿನಲ್ಲಿ ಚಿಂತೆಗಳು ಬರ್ತಾವಲ್ಲ, ದುಃಖ ಬರ್ತೈತಲ್ಲ ಯಾಕೆ? ಅಲ್ಲಮ ಪ್ರಭುದೇವರು ನಾಡಿನ ಬಹುದೊಡ್ಡ ಜ್ಞಾನಿಗಳು. ಅವರೊಂದು ಚಿಂತನೆ ಮಾಡಿದ್ರು. ಎಲ್ಲ ಇದ್ದೂ ಸಹಿತ ಮನುಷ್ಯನಿಗೆ ಈ ಕೊರತೆಗಳ ಭಾವ ಐತೆಲ್ಲ. ಭೂಮಿ ಆಕಾಶ ಒಂದು ಜೀವನದುದರ್, ಅಲ್ಲಿ ಕಿರಿದೇನು ಕಿರಿದೆನ್ನವಂಗೆ, ಹಿರಿದೇನು ಹಿರಿದೆನ್ನವಂಗೆ. ಇಲ್ಲಿ ಯಾವುದು ಸಣ್ಣದು ಯಾವುದು ದೊಡ್ಡದು? ಅಲ್ಲಮ ಪ್ರಭುದೇವರು ಇದನ್ನು ಬಹಳ ಸುಂದರವಾಗಿ ಸಾಮಾನ್ಯನಿಗೆ ತಿಳಿಯುವಂಗೆ ಒಂದು ವಚನ ಬರೀತಾರೆ. ಭೂಮಿ ಆಕಾಶ ಒಂದು ಜೀವನದುದರ್, ಅಲ್ಲಿ ಕಿರಿದೇನು ಕಿರಿದೆನ್ನದವಂಗೆ, ಹಿರಿದೇನು ಹಿರಿದೆನ್ನದವಂಗೆ. ಆ ಘನವು ಮನಕ್ಕೆ ಘಮಿಸಿದರೆ ಇನ್ನು ಸರಿಯುಂಟೆ ಗುಹೇಶ್ವರ. ಇಲ್ಲಿ ಯಾರು ಬಡವರು, ಯಾರು ಶ್ರೀಮಂತರು, ಯಾರು ಸಣ್ಣವರು, ಯಾರು ದೊಡ್ಡವರು, ಯಾರು ಹೆಂಗಂತ ಹೇಳಪ್ಪ ಅಂತ ಅಲ್ಲಮ ಪ್ರಭುದೇವರು. ಭೂಮಿ ಸಣ್ಣದು, ಆಕಾಶ ದೊಡ್ಡದಂತ ನಾ ಹೇಳೇನು? ಇಲ್ಲ. ಯಾಕಂದ್ರೆ ಭೂಮಿ ಆಕಾಶ ಒಂದೇ ಸತ್ಯ ವಸ್ತುವಿನ ಎರಡು ಮುಖಗಳವಷ್ಟೆ, ಒಂದೇ ದೇವನ ಎರಡು ಮೈಗಳು. ಇಲ್ಲಿ ಯಾವುದು ಸಣ್ಣದು ಯಾವುದು ದೊಡ್ಡದಂತ ಹೆಂಗೆ ಹೇಳೋದು? ಈಗ ಒಂದು ಮನೆ ಇತ್ತು. ಮನೆ ಜಗಲಿ ಮೇಲೆ ಒಂದು ಪಣತಿ ಉರಿತಿತ್ತು. ನೀವು ಹಳ್ಳ್ಯಾಗ ಮನೆ ಹೆಂಗಿರ್ತಾವೆ, ಅಡಿಗೆ ಮನೆ ಮೂಲ್ಯಾಗ ಒಂದು ಜಗಲಿ, ಅಲ್ಲೇ ಬಚ್ಚಲ. ಜಗಲಿ ಮೇಲೆ ಪಣತಿ ಉರಿತಿತ್ತು. ಅಲ್ಲೇ ಬಚ್ಚಲ್ದಾಗ ಅಡಕಲ್ ಗಡಿಗೆ ಒಡೆದಿರ್ತಾವಲ್ಲ, ಒಡೆದಿದ್ದ ಮುಸ್ರಿ ಮಾಡಕ್ಕೆ ಹಾಕಿರ್ತಿರಲ್ಲ, ಮುಸ್ರಿ ಹಾಕೋಕ್ಕೆಲ್ಲ ಒಂದು ಗಡಿಗೆ ಒಡೆದ ಗಡಿಗೆ ಇಟ್ಟಿರ್ತಿರೋ, ಮುಸ್ರಿ ಹಾಕಕ್ಕೆ ಗಡಿಗಿತ್ತು. ಒಂದೇ ಬಚ್ಚಲ್ದಾಗ ಅಡುಗೆ ಮನ್ಯಾಗ ಜಗಲಿ ಮೇಲೆ ಪಣತಿ ಉರಿತಿತ್ತು, ಅಲ್ಲಿ ಗಡಿಗಿತ್ತು, ಅದಕ್ಕೆ ಮುಸ್ರಿ ಹಾಕ್ತಿದ್ರು. ಇದು ಜಗಲಿ ಮೇಲೆ ಕುಂತು ಪಣತಿ ಅಂತಿತ್ತು. ನಾವು ಭಾಳ ದೊಡ್ಡವರು, ಎಲ್ಲರೂ ಬಂದು ನಮಗೆ ಕೈ ಮುಗಿತಾರೆ. ಅದು ಕೆಳಗೆ ಬಚ್ಚಲ್ದಾಗಿರೋ ಅಡಕಲ್ ಗಡಿಗಿತ್ತಲ್ಲ, ಅದು ಗಡಿಗೆ ಅದು ಅಂತಿತ್ತು. ಹಂಗೆ ಅನ್ಬಾರ್ದು, ನಾವೆಲ್ಲರೂ ಒಂದೇ ಅಂತ ಅದು ಅಂತಿತ್ತು. ಇದು ಮ್ಯಾಲ ಕುಂತ ಪಣತಿಗೆ ಸ್ವಲ್ಪ ಬಂದಿತ್ತು, ಅದಕ್ಕೆ ಸಣ್ಣ ಅಲ್ಲ ದೊಡ್ಡ ಬಂದಿತ್ತು ಅದಕ್ಕೆ. ಅದು ಅಂತಿತ್ತು, ಹೆಂಗೆ ಒಂದ ಹೇಳು? ನಿನಗೆ ಕೆಳಗೆ ಕುಂದರ್ಸ್ಯಾರ, ನಮಗೆ ನೋಡಿದ್ರೆ ಮ್ಯಾಲೆ ಕುಂದರ್ಸ್ಯಾರ, ಮತ್ತು ನಮಗೆಲ್ಲರೂ ಬಂದು ಕೈ ಮುಗಿತಾರ. ನಿನಗೆ ನೋಡಿದು ಉಂಡಿದ್ದೆಲ್ಲ ಮುಸ್ರಿ ತಂದು ನಿನಗೆ ಹಾಕ್ತಾರೆ. ಯಾರು ದೊಡ್ಡವ್ರು ಇದ್ರಾಗ? ಅಲ್ಲ, ಈ ಹಂಗೆ ಕೆಲಸ ಹೆಚ್ಚು ಕಡಿಮೆ ಇರ್ಬೋದು, ಆದರೂ ನಾವು ಒಂದೇ ಅಂತ. ಅದು ಪಣತಿ ಅಂತೂ ಹಂಗೆ ಸಾಧ್ಯ ಇಲ್ಲ. ಅದು ನಿಮಗೆ ನೋಡಿ ಕೆಳಗೆ ಕುಂದರ್ಸ್ಯಾರ, ನಮಗೆ ಮ್ಯಾಲೆ ಕುಂದರ್ಸಿ ಕೈ ಮುಗಿತಾರೆ, ನಾವು ದೊಡ್ಡವರು. ಅದು ಗಡಿಗೆ ಹೇಳತ್ತೆ, ಹಂಗೆ ಅನ್ಬಾರ್ದು, ಹಂಗಲ್ಲ. ಇಷ್ಟು ಅನ್ನೋದ್ರೊಳಗನ ಇದು ಅಮಾವಾಸ್ಯೆ ಬಂದಿತ್ತು. ಮನ್ಯಾಗ ಕರಿಗಡಬು ಮಾಡಿ ಎಡೆ ಮಾಡಿ ಪೂಜಾಕ್ಕೆ ಇಟ್ಟಿದ್ರಲ್ಲಿ.
ಆ ಕರಿಗಡಬದ ಮೇಲೆ ಸ್ವಲ್ಪ ತುಪ್ಪ ಅದು ಹಾಕಿದ್ರೆ ಅದು ಕರಿಗಡಬು ತಿನ್ಬೇಕಂತ ಒಂದು ಇಲಿ ಬಂತು ಜಗಲಿಗೆ. ಈ ಇಲಿ ಬರದ ಹೊಂಚು ಹಾಕ್ಕೊಂಡು ಒಂದು ಬೆಕ್ಕು ಕುಂತಿತ್ತು. ಯಾವಾಗ ಇಲಿ ಜಗಲಿ ಮೇಲೆ ಹೋತು ಬೆಕ್ಕು ಹಾರ್ತಲಿ ಜಗಲಿಗೆ. ಬೆಗಲಿಗೆ ಜಗ್ ಹಾರಿದ ಕೂಡಲೇ ಪಣತಿ ಕಾಲು ಬಡ್ದು ಪಣತಿ ಕೆಳಗೆ ಬಿದ್ದು ಒಡಿತು. ಅದು ಇಲಿ ತಪ್ಪಿಸ್ಕೊಂಡು ಮೆಲ್ಲಕ್ಕೆ ಬಚ್ಚಲ ಕಡೆ ಜಿಗಿತ್ತು, ಬೆಕ್ಕನು ಬಚ್ಚಲಕ್ಕೆ ಜಿಗಿತ್ತು. ಅಲ್ಲಿ ಪಣಿತು ಹೊಡಿತ ಜಿಗಿದ ಕೂಡಲೇ ಅಡಕಲ್ ಗಡಿಗಿತ್ತಲ್ಲ ಮುಸುರಿ ಗಡಿಗಿನೂ ಒಡಿತು, ಪಣತಿನೂ ಹೊಡಿತು, ಗಡಿಗಿನೂ ಹೊಡಿತು. ಆ ಮನೆ ಯಜಮಾನ್ತಿದ್ಲಲ್ಲ ಮಾಲಾಕ್ತಿ, ಆ ಸೌಕರ್ಯತೆ ಅವೆರಡೂ ಕೂಡಿಸಿ ತಂದು ದೂರ ಅಂಗಳದಾಗ ಒಗೆದು ಬಿಟ್ಲಕ್ಕೆ. ಅವಾಗ ಗಡಿಗಿತ್ತಲ್ಲ, ಗಡಿಗೆ ದೀಪಕ್ಕೆ ಕೇಳುತ್ತೆ, ಯಾಕೋ ದೋಸ್ತ್ ಇಲ್ಲಿ ಬಂದೆಲ್ಲ ನೀನು ಅಂತ. ನೀವು ಅಲ್ಲಿ ಮ್ಯಾಲಿದ್ದವರು ದೊಡ್ಡವರು ಇಲ್ಲಿ ಯಾಕೆ ಬಂದಿರಿ ಅಂತ. ಅವಾಗದು ಪಣತ್ ಹೇಳ್ತಂತ, ಇಲ್ಲ ಗೊತ್ತಾತು ನಮಗೆ ಈಗ ಬರಬ್ಬರಿ ಅಂತ. ಏನು ಗೊತ್ತಾತು? ಇಲ್ಲ, ನಾವು ಸ್ವಲ್ಪ ಮ್ಯಾಲೆ ಕುಂತಿರ್ಬೋದು, ನೀವು ಸ್ವಲ್ಪ ಕೆಳಗಿರ್ಬೋದು, ಆದರೂ ಗೊತ್ತಾಗೈತಿ ನನಗೀಗ. ಏನು ಗೊತ್ತಾಗೈತಿ ಅಂದ್ರೆ, ನಾನು ಜನ ಬಂದು ನನಗೆ ಕೈ ಮುಗಿದಿರ್ಬೋದು ಮ್ಯಾಲೆ ಕುಂತಿದ್ದಕ್ಕೆ, ನೀ ಕೆಳಗೆ ಕುಂತಿದ್ದಕ್ಕೆ ನಿನಗೇನೋ ಮುಗಿದಿರ್ಲಿಕ್ಕಿಲ್ಲ. ಆದರೂ ಗೊತ್ತಾಗೈತಿ. ಏನು ಗೊತ್ತಾಗೈತಿ ಅಂದ್ರೆ, ನನಗೆ ಪಣತಿ ಅಂತಾರೆ, ನಿನಗೆ ಗಡಿಗೆ ಅಂತಾರೆ. ಎದಕ್ಕಂತಾರೆ ಅಂದ್ರೆ, ಹೆಸರಿನಿಂದ ಬೇರೆ ಅದೀನಿ, ರೂಪದಿಂದ ನಾನು ಬೇರೆ ನೀನು ಬೇರೆ. ಹೆಸರಿನಿಂದ ನಾನು ಬೇರೆ ನೀನು ಬೇರೆ, ರೂಪದಿಂದ ನಾನು ಬೇರೆ ನೀನು ಬೇರೆ. ಸತ್ಯ ಏನು ಗೊತ್ತಾಗೈತೆ ಅಂದ್ರೆ, ನನ್ನೊಳಗೆ ನಿನ್ನೊಳಗಿರುವ ಮಣ್ಣು ಮಾತ್ರ ಭೂಮಿ ತಾಯಿದು ಅನ್ನೋ ಸತ್ಯ ಗೊತ್ತಾಗೈತೆ. ಹಂಗೆ ಈ ಪ್ರಪಂಚದಲ್ಲಿ ಒಬ್ಬರು ಸಣ್ಣವರು ದೊಡ್ಡವರು ಅಂತ ಸ್ವಲ್ಪ ಹೆಚ್ಚು ಕಡಿಮೆ ನಾಮದಿಂದ ರೂಪದಿಂದ ನಾವೆಲ್ಲರೂ ಬೇರೆಯಾಗಿದ್ದರೂ ಸಹಿತ ನಮ್ಮೊಳಗಿರುವ ದೇವ ಚೈತನ್ಯ ಒಂದೇ ಅನ್ನುವ ಸತ್ಯ ನಮಗೆ ಗೊತ್ತಾಗಬೇಕಷ್ಟೆ. ನಮ್ಮೊಳಗಿರುವ ಚೈತನ್ಯ ಒಂದೇ. ಘನವು ಮನಕ್ಕೆ ಗಮಿಸಿದರೆ ಇನ್ನು ಸರಿಯುಂಟೆ ಗುಹೇಶ್ವರ. ನಾವು ಯಾಕೆ ಸಣ್ಣವರಾಗೀವಿ, ನಮಗೆ ಯಾಕೆ ಬಡತನ ಬಂದೈತಿ ಅಂದ್ರೆ, ನಮ್ಮ ಎದೆ ಸ್ವಚ್ಛ ಇಲ್ಲಾರ್ದಕ್ಕೆ ಬಂದೈತೆ ಅಷ್ಟೆ. ನಾವು ತಿಳ್ಕೊಬೇಕು. ನಾವೇನು ತಿಳ್ಕೊಂಡಿವಿ ಅಂದ್ರೆ, ಪಣತಿ ನೋಡಿ ಗಡಿಗೆ ನೋಡಿ ಸಣ್ಣವರು ದೊಡ್ಡವರು ಅಂತೀವಿ ಹೊರತು, ಪಣತಿ ಗಡಿಯೊಳಗಿರುವ ಮಣ್ಣಿನ ಕಡೆ ನೋಡಿಬಿಟ್ರೆ ನಾವೆಲ್ಲರೂ ಒಂದೇ ಅನ್ನುವ ಸತ್ಯ ಗೊತ್ತಾಗ್ತದೆ. ಸುಮ್ಮನೆ ನಮ್ಮೊಳಗೈತಿ ನಾವು ಬಡವರು, ನಾವು ಸಣ್ಣವರು, ನಾವು ಕನಿಷ್ಠ ಅನ್ನುವ ಭಾವ ನಮ್ಮ ತಲೆಯಾಗೈತಿ, ನಮ್ಮ ಎದೆಯಾಗೈತಿ. ಅದಕ್ಕೆ ಅಲ್ಲಮ ಪ್ರಭು ಏನು ಹೇಳ್ತಾನಂದ್ರೆ, ಘನವು ಮನಕ್ಕೆ ಘಮಿಸಿದರೆ ಇನ್ನು ಸರಿಯುಂಟೆ ಗುಹೇಶ್ವರ. ನಿನ್ನ ಎದೆಯಾಗ ಎದೆ ಸ್ವಚ್ಛ ಇಲ್ಲಾರ್ದಕ್ಕೆ ನಿನ್ನ ಬಡತನ ಬಂದೈತಿ. ಎದೆ ಸ್ವಚ್ಛ ಇಲ್ಲಾರ್ದಕ್ಕೆ ನೀ ಕನಿಷ್ಠ ಅಂತ ತಿಳ್ಕೊಂಡು, ಎದೆ ಸ್ವಚ್ಛ ಇರಲಾರ್ದಕ್ಕೆ ನೀ ಸಣ್ಣವಾಗಿ ಎದೆಯಾಗ ಪ್ರೇಮ ತುಂಬಿತು ಅಂದ್ರೆ, ಎದೆಯಾಗ ದೈವಿ ಭಾವ ತುಂಬಿತು ಅಂದ್ರೆ ಈ ಜಗತ್ತೇ ಒಂದು ದೇವಾಲಯ ಆಗ್ತೈತಿ ಅಂತ. ಎದೆಯಾಗ ಚಲೋ ಭಾವ ತುಂಬಿತು ಅಂದ್ರೆ ನೋಡಿದ್ದೆಲ್ಲವೂ ವಿಸ್ಮಯ ಆಗ್ತೈತಿ ಮನುಷ್ಯನಿಗೆ. ಎಲ್ಲಿವರೆಗೆ ಎದೆಯಾಗ ಪ್ರೇಮದ ಕೊರತೆ ಇರ್ತೈತಲ್ಲ ಅಲ್ಲಿವರೆಗೆ ಮನುಷ್ಯ ದುಃಖಿತ ಆಗ್ತಾನೆ. ನಮಗೆ ಯಾಕೆ ದುಃಖ ಆಗೈತಿ, ಯಾಕೆ ಸಣ್ಣವ್ರಂತ ತಿಳ್ಕೊಂಡಿವಿ ಅಂದ್ರೆ, ನಮ್ಮ ಎದೆಯಾಗ ಸ್ವಲ್ಪ ಪ್ರೇಮದ ಕೊರತೆ ಇತ್ತು ಅಷ್ಟೆ. ಇಲ್ಲಿ ಭಗವಂತ ಯಾವುದು ಸಣ್ಣದು ದೊಡ್ಡದು ಅಂತ ಇಟ್ಟಿಲ್ಲ. ನಾವು ಅನ್ಕೋಬಹುದು, ಹೂ ಅಂತೂ ಭಾಳ ದೊಡ್ಡವ ನಾ ದೇವ್ರ ತಲೆ ಮೇಲೆ ಕೂಡ್ತೀನಿ ಅಂತ. ಬೇರೆ ಹಂಗೆ ಅನ್ಬಾರ್ದು, ನಾವಿಬ್ಬರು ಒಂದೇ ಅಂತದು. ಹೂ ಅಂತೂ ನಿನಗೇನು ಬೇರ, ನಾವು ದೇವ್ರ ತಲೆ ಮೇಲೆ ಕೂಡ್ತೀವಿ. ಅದು ಬೇರಂತೂ ನೀರು ಸಪ್ಲೈ ಮಾಡೋದು ನಿಲ್ಲಿಸ್ತೀವಿ ನೋಡಿ ನಾವು ಅಂತ. ಹೂ ಅರಳಿ ದೇವನ ತಲೆ ಮೇಲೆ ಕೂಡ್ಲಿಕ್ಕೆ ಸಾಧ್ಯ ಐತೇನು? ಬೇರೆ ನೀರು ಕಳಿಸೈತಿ ಕಂಡಿರ್ಲಿಕ್ಕಿಲ್ಲ, ಆದರೆ ನೀರು ಕಳಿಸದೆ ಇದ್ದರೆ ಹೂವು ಆ ದೇವ್ರ ತಲೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯತೆಯೇನು? ಹೂವು ಎಷ್ಟು ಮುಖ್ಯನೋ ಬೇರು ಅಷ್ಟೇ ಮುಖ್ಯ. ಈಗ ಸೂರ್ಯ ಬಹಳ ದೊಡ್ಡವ. ನಮ್ಮ ಮನೆಯಾಗಿರುವ ಚಿಮಣಿ ಅದಕ್ಕೆ ಕಿಮ್ಮತ್ತಿಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಯಾಕಂದರೆ ಸೂರ್ಯ ಎಷ್ಟು ಕಿಮ್ಮತ್ತಿನವನು, ನಮ್ಮ ಮನೆಯಾಗಿರುವ ಚಿಮಣಿನೂ ಅಷ್ಟೇ ಕಿಮ್ಮತ್ತಿಂದು. ಯಾಕಂದ್ರೆ ಸೂರ್ಯ ಹಗಲತ್ನೊಳಗೆ ನಮ್ಮ ಜಗತ್ತು ಬೆಳಗದ್ರೆ, ಚಿಮಣಿ ಕತ್ತಲೆಯೊಳಗೆ ನನ್ನ ಮನೆ ಬೆಳಗತೈತಲ್ಲ ಅದು ಸಹಿತ ಅಷ್ಟೇ ಕಿಮ್ಮತ್ತಿಂದ. ಇಲ್ಲಿ ಯಾವುದು ಸಣ್ಣದು ದೊಡ್ಡದಂತಿಲ್ಲ. ಇದಕ್ಕೆ ಯಾಕೆ ಕೊರತೆ ಆಗಿರ್ತೈತಿ ಅಂದ್ರೆ, ನಮ್ಮ ನೋಡುವ ಕಣ್ಣು ಕೆಟ್ಟಿರ್ತಾವಷ್ಟೇ. ಕಣ್ಣು ಚಲೋ ಇತ್ತು ಅಂದ್ರೆ ಜಗತ್ತು ಭಾಳ ಚಲೋ ಇರ್ತೈತಿ. ನಾನು ಅದಕ್ಕೆ ಭಾಳ ಸಲ ಈ ಮಾತು ಹೇಳ್ತಿರ್ತೇನೆ. ಈಗ ನೀವು ಗುಡಿಗೆ ಹೋಗ್ತೀರಿ, ಗುಡಿಗೆ ಹೋದಾಗ ಹಣ್ಣು ತೊಗೊಂಡು ಹೋಗ್ತೀರಿ. ಮನ್ಯಾಗ ಒಯ್ದಿದ್ದು ಬಾಳೆಹಣ್ಣು,
ಗುಡಿಗೆ ಹೋಗಿ ಮುಟ್ಟಿಸ್ತೀರಿ, ಮುಟ್ಟಿಸಿದ ಕೂಡಲೇ ಮಂದಿಗೆ ಕೊಡಾಗ ಪ್ರಸಾದ ಕೊಡ್ತೀರಿ, ಪ್ರಸಾದ ತೊಗೊಳ್ರಿ ಅಂತೀರಿ. ಮನ್ಯಾಗ ಬರಾಗ ಏನಂತೀರಿ, ಹಣ್ಣು ಕೂಡ 2 ಬಾಳೆಹಣ್ಣು ಗುಡಿಗೆ ಹೋಗ್ಬೇಕಾಗೈತೆ ಅಂತಿರ್ತೀರಿ. ಮನ್ಯಾಗ ಹೋಗುವಾಗ ತೊಗೊಂಡು ಹೋಗಿದ್ದ ಹಣ್ಣ ಮಂದಿಗೆ ಕೊಡುವಾಗ ಪ್ರಸಾದ ತಗೋ ಅಂತೀರಲ್ಲ, ಈ ಬದಲಾಗಿದ್ದೇನು ಬದಲಾಗೈತಿ ಇಲ್ಲಿ? ಅದೇ ಬಾಳೆಹಣ್ಣು ಹೌದಲ್ಲ, ಮನ್ಯಾಗಿನ ತೊಗೊಂಡು ಹೋಗಿದ್ದು ಅದೇ ಬಾಳೆಹಣ್ಣ, ನೀವು ಕೊಡಾಕತ್ತಿದ್ದು ಅದೇ ಬಾಳೆಹಣ್ಣ. ಅದ್ರ ತೊಗೊಂಡು ಹೋಗುವಾಗ ಬಾಳೆಹಣ್ಣು ಅಂತೀರಿ, ಕೊಡುವಾಗ ಪ್ರಸಾದ ಅಂತೀರಲ್ಲ ಗುಡಿಯೊಳಗಿಂದ. ಬದಲಾಗಿದ್ದೇನು? ಬದಲಾಗಿದ್ದ ಹಣ್ಣು ಬದಲಾಗಿಲ್ಲ, ಹಣ್ಣನ್ನು ನೋಡುವ ಕಣ್ಣು ಬದಲಾಗಿದ್ದಕ್ಕೆ ಅದು ಪ್ರಸಾದ ಆತಷ್ಟು. ಹಂಗೆ ನಮ್ಮ ಜೀವನವನ್ನು ನೋಡುವ ನಮ್ಮ ಕಣ್ಣು ಬದಲಾಗಬೇಕು. ಒಂದಿಷ್ಟು ಹೆಚ್ಚಿರ್ಬೋದು, ಒಂದಿಷ್ಟು ಕಡಿಮೆ ಇರ್ಬೋದು ಜಗತ್ತಿನಲ್ಲಿ. ನೋಡುವ ಕಣ್ಣು ಬದಲಾಗಬೇಕಾಗ್ತೈತಿ. ಎದ್ಯಾಗ ಒಂದಿಷ್ಟು ಪ್ರೇಮ ತುಂಬಿತು ಅಂದ್ರೆ ಎಲ್ಲವೂ ಚಲೋ ಇರ್ತೈತಿ. ನಮ್ಮ ಸಂಸಾರ, ನಮ್ಮ ಪ್ರಪಂಚ, ನಮ್ಮ ಬದುಕು ಎದಕ್ಕೆ ಕೆಟ್ಟೈತಿ ಅಂದ್ರೆ ನಮ್ಮದು ಸ್ವಲ್ಪ ಎದೆ ಕೆಟ್ಟಿದ್ದಕ್ಕೆ, ಎದ್ಯಾಗ ಒಂದಿಷ್ಟು ಪ್ರೀತಿ ಕೆಟ್ಟಿದ್ದಕ್ಕೆ ನಮ್ಮ ಬದುಕು ಕೆಟ್ಟೈತಿ. ಪ್ರೀತಿ ಇತ್ತು ಜೀವನ ಭಾಳ ಚಲೋ ಇರ್ತೈತಿ, ಸುಂದರ ಇರ್ತೈತಿ. ಎದೆಯೊಳಗೆ ಪ್ರೀತಿ ಕೊರತೆ ಆಯ್ತು ಅಂದ್ರೆ ಎಲ್ಲವೂ ಕೆಡ್ತೈತಿ. ಈಗ ಸುಮ್ಮನೆ ನಿಮ್ಮ ಸಂಸಾರಿಕರ ಉದಾಹರಣೆ ತಗೊಳ್ರಿ. ಈಗ ಒಂದು ಹುಡುಗ ಒಂದು ಹುಡುಗಿ ಇರ್ತಾರೆ, ಎಂಗೇಜ್ಮೆಂಟ್ ಮಾಡ್ತಾರೆ. ಎಂಗೇಜ್ಮೆಂಟ್ ಆದ ಕೂಡಲೇ ಹುಡುಗ ಮೊದಲು ಮಾಡೋ ಕೆಲಸ ಅಂದ್ರೆ ಫೋನ್ ಕೊಡಿಸೋದು. ಫೋನ್ ಕೊಡಿಸ್ತಾನೆ ನಾವು. ಅವರಿಬ್ಬರು ಫೋನ್ಯಾಗ ಮಾತಾಡ್ತಿರ್ತಾರೆ. ಹೆಂಗೆ ಮಾತಾಡ್ತಾರೆ ಅವರು? ಕದ ಹಾಕ್ಕೊಂಡು ಮೆಲ್ಲಕ್ಕೆ ಮಾತಾಡ್ತಿರ್ತಾರೆ ಇಬ್ಬರು, ಹೌದಲ್ಲ? ಕದ ಹಾಕ್ಕೊಂಡು ಮೆಲ್ಲಕ್ಕೆ ಮಾತಾಡ್ತಾರೆ. ಆ ಹುಡುಗ ಒಂದು 100 ಕಿಲೋಮೀಟ್ರ್ ದೂರ ಇರ್ತಾನೆ, ಇವ ಇಲ್ಲಿ, ಅವ್ರು ಅಲ್ಲಿ ಒಂದು 100 ಕಿಲೋಮೀಟ್ರ್ ದೂರ ಇರ್ತೈತಿ. ಅಷ್ಟು ಮೆಲ್ಲಕ್ಕೆ ಮಾತಾಡ್ತಾರೆ ಇಬ್ಬರು. ಅಂದ್ರೆ 100 ಕಿಲೋಮೀಟ್ರ್ ದೂರ ಇದ್ದರೂ ಸಹಿತ ಮೆಲ್ಲಕ್ಕೆ ಮಾತಾಡಿದ್ದು ಕೇಳಿಸ್ತೈತಿ. ಮದುವೆ ಆಗತ್ತೆ ನೋಡ್ರಿ. ಮದುವೆ ಆದಮೇಲೆ ಎರಡು ಎದರ ಬದರ ಇರ್ತಾವೆ, ಒದರಾಡ್ತಾವೆ. ಅಂದ್ರೆ ಎದರ ಬದರ ಇದ್ರು ಇಷ್ಟು ಒದರ್ತೀನಿ ಕಿವಿ ಕೇಳುವಲ್ದ ನಿನಗಂತಾರ. ಇಲ್ಲೇ ಎದರ ಇರ್ತಾವೆರಡು, ಇಷ್ಟು ಒದರ್ತೀನಿ ಕಿವಿ ಕೇಳುವಲ್ದ ನಿನಗಂತಿರ್ತಾವೆ. ಯಾವಾಗ ಪ್ರೀತಿತ್ತು, ಮದುವೆಕಿನ ಮುಂಚೆ ಯಾವಾಗ ಪ್ರೀತಿತ್ತು, ಭಾಳ ದೂರಿದ್ದರೂ ಸಹಿತ ಹತ್ರ ಇದ್ದರು. ಈಗ ಸ್ವಲ್ಪ ಮದುವೆ ಆದಮೇಲೆ ಯಾವಾಗ ಪ್ರೀತಿ ಕಡಿಮೆ ಆಯ್ತು, ಹತ್ರದವ ಆದರೂ ಅಷ್ಟು ದೂರ ಆಗ್ತಾನೆ ನೋಡು ಮನುಷ್ಯ. ಅಂದ್ರೆ ಎದೆಯಾಗ ಪ್ರೀತಿ ಇದ್ದರೂ ದೂರ ಇದ್ದರೂ ಹತ್ರ ಆಗ್ತಾರೆ, ಎದೆಯೊಳಗೆ ಪ್ರೀತಿ ಕಡಿಮೆ ಆಯ್ತು ಅಂದ್ರೆ ಹತ್ರ ಇದ್ದರೂ ಮನುಷ್ಯ ಭಾಳ ದೂರ ಆಗ್ತಾನೆ ಅನ್ನೋದು ಗೊತ್ತಾಗಬೇಕು ನಮಗಷ್ಟೆ. ಅದಕ್ಕೆ ಅಲ್ಲಮ ಪ್ರಭು ಏನು ಹೇಳ್ತಾನಂದ್ರೆ, ಮನುಷ್ಯನ ಬದುಕು ದಿವ್ಯ ಆಗಬೇಕು, ಭವ್ಯ ಆಗಬೇಕು, ಸಮಾಧಾನ ಸಂತೋಷ ಇರಬೇಕಂದ್ರೆ ಎದೆಯೊಳಗೆ ಒಂದಿಷ್ಟು ಚಲೋ ಭಾವನೆಗಳಿರಬೇಕು. ನೋಡುವ ಕಣ್ಣ ಸಣ್ಣದು ದೊಡ್ಡದು ಹೆಚ್ಚು ಕಡಿಮೆ ಅಂತಿಲ್ಲ, ಎಲ್ಲವೂ ಒಂದೇ ಇಲ್ಲಿ ಅಂತ. ಯಾವುದು ಸಣ್ಣದಿಲ್ಲ, ಯಾವುದು ಕಡಿಮೆ ಇಲ್ಲ. ಈ ಸಣ್ಣದು ದೊಡ್ಡದು ಏನೈತಿ ನಮ್ಮ ತಲೆಯಾಗಷ್ಟೆ. ನಾವು ಬಡವರು, ಅವರು ಶ್ರೀಮಂತರು. ನಾವು ಬಡವರು, ಅವರು ಶ್ರೀಮಂತರು. ಯಾರು ಬಡವರು ಯಾರು ಶ್ರೀಮಂತರು ಹೇಳ್ರಿ ಜಗತ್ತಿನೊಳಗೆ? ನಾವೇನು ತಿಳ್ಕೊಂಡಿವಿ, ನಾವು ಬಡವ್ರಿ, ಅವರು ಶ್ರೀಮಂತರು. ಏನು ನೋಡಿ ಅಂತೀವಿ ಹೇಳ್ರಿ? ಏನೂ ಇಲ್ಲ. ನಾವು ಗುಡಿಸಿಲ್ನಾಗ ಇರ್ತೀವಿ ರೀ, ಅದಕ್ಕೆ ಬಡವರು. ಅವ್ರು ದೊಡ್ಡ ಮನೆ ಕಟ್ಟ್ಯಾರ, ಅದಕ್ಕೆ ಅವರು ಶ್ರೀಮಂತರು. ಹಿಂಗೆ ನೋಡ್ತೀವಿಲ್ಲ ನಾವು. ಇಲ್ಲ ಅವ್ರ ಮನ್ಯಾಗ ಒಂದು ಟಿ ವಿ ಐತಿ, ನಮ್ಮ ಮನ್ಯಾಗ ಟಿ ವಿ ಇಲ್ಲ, ಅದಕ್ಕೆ ನಾವು ಬಡವರು, ಅವರು ಶ್ರೀಮಂತರು. ಇಲ್ಲ ಅವರು ಶ್ರೀಮಂತರು ಯಾಕಂದ್ರೆ ಅವ್ರ ಮನ್ಯಾಗ ಫ್ರಿಜ್ ಇಟ್ಟಾರ, ಅವರು ಶ್ರೀಮಂತರು, ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ, ಅದಕ್ಕೆ ನಾವು ಬಡವರು. ಹಿಂಗೆ ತಿಳ್ಕೊಂಡ್ರೆ ಬಡತನ ಬರ್ತೈತಿ. ನಾವೊಂದು ರೀತಿ ಹೇಳ್ತೀನಿ ನಿಮಗೆ, ಹೆಂಗೆ ತಿಳ್ಕೊಂಡ್ರೆ ನೀವು ಶ್ರೀಮಂತರಾಗ್ತೀರಿ ಅಂದ್ರೆ, ಶ್ರೀಮಂತರಾಗಬೇಕಾದ್ರೆ ಏನು ತಿಳ್ಕೊಬೇಕಂದ್ರೆ, ಅವ್ರ ಮನ್ಯಾಗ ಫ್ರಿಜ್ ಐತಿ, ಅವರು ಶ್ರೀಮಂತರು, ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ, ನಾವು ಬಡವರು ಅಂತ ಹಿಂಗೆ ತಿಳ್ಕೊಬಾರ್ದು. ಹೆಂಗೆ ತಿಳ್ಕೊಂಡ್ರೆ ಶ್ರೀಮಂತರಾಗ್ತೀವಿ ಅಂದ್ರೆ, ಅವ್ರ ಮನ್ಯಾಗ ಫ್ರಿಜ್ ಐತಲ್ಲ, ಶ್ರೀಮಂತರ ಮನ್ಯಾಗ ಫ್ರಿಜ್ ಐತಿ, ಫ್ರಿಜ್ ಇದ್ದವ್ರದರ ಹಣೆ ಬರ ಏನು ಚಲೋ, 2-3 ದಿವಸದ ಇಟ್ಟು ತಿಂತಾವ. ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ, ತಾಜಾ ಮಾಡ್ಕೊಂಡು ಬಿಸೆದು ಉಣ್ತೀವಿಲ್ಲ ಅಂದ್ರೆ ನಾವು ಶ್ರೀಮಂತರಷ್ಟೇ. ಶ್ರೀಮಂತಿಕೆ, ಬಡತನ, ಸುಖ ದುಃಖಗಳು ವಸ್ತುಗಳ ಮೇಲಿಲ್ಲ, ಮನುಷ್ಯನ ಮನಸ್ಸಿನೊಳಗದಾವ ಅಷ್ಟೆ. ಒಬ್ಬ ಶ್ರೀಮಂತ ಒಂದು ದೊಡ್ಡ ಮನೆ ಕಟ್ಟಿಸಿದ್ದ, ದೊಡ್ಡ ಮಾರ್ಬಲಿನ ಮನೆ ಕಟ್ಟಿಸಿದ್ದ. ಆ ಮನೆಗೆ ಉದ್ಘಾಟನೆ ಮಾಡ್ದ. ಹುಣ್ಣಿಮೆ ದಿವಸ ಬೆಳದಿಂಗಳು ಬಿದ್ದಿತ್ತು.
ಬೆಳದಿಂಗಳೊಳಗೆ ಮನೆ ಮ್ಯಾಳಿಗೆ ಹತ್ತದವ. ಅವನಿಗನ್ನಿಸ್ತು ಈ ಊರಾಗ ಇಷ್ಟು ದೊಡ್ಡ ಮನೆ ಯಾರ್ದು ಇಲ್ಲ, ಯಾರ್ಯಾರು ರೋಡಿಗೆ ಹೋಗ್ತಾರ, ರೋಡಿಗೆ ಹೋಗೋರೆಲ್ಲ ನನ್ನ ಮನೆ ನೋಡೇ ಹೋಗ್ತಾರ ಅಂತ ಅನ್ನಿಸ್ತು ಅವನಿಗೆ. ಅಷ್ಟು ಚಂದಿತ್ತು ಮನೆ ಅದು. ಮ್ಯಾಳ್ಗೆ ಮೇಲೆ ಹತ್ತಿ ಒಂದು ರೌಂಡ್ ಹಿಂಗೆ ನೋಡ್ದ. ಹಿಂಗೆ ನೋಡೋದ್ರೊಳಗೆ ಅವನಿಗೆ ಅನ್ನಿಸ್ತು ಅಷ್ಟು ದೊಡ್ಡ ಮನೆ ಮಗ್ಲೊಂದು ಗುಡಿಸ್ಲಿತ್ತು. ರಾತ್ರಿ 12 ಗಂಟೆಗೆ ಅವನಿಗೆ ಅನ್ನಿಸ್ತು ಇಷ್ಟು ದೊಡ್ಡ ಮನೆ ಮಗ್ಲು ಇದೊಂದು ಮುರುಕು ಗುಡಿಸ್ಲೈತಲ್ಲ, ಅಸಹ್ಯ ಕಾಣಕತ್ತೈತಿದು ಅಂತ ಕೆಳಗೆ ಬಂದ. ಕೆಳಗೆ ಬಂದು ಯಾರದಿರಿ ಗುಡಿಸಲಿನೊಳಗೆ ಅಂತ ಕೂಗ್ದ. ಒಂದು ಮುದುಕಿ ಕಂದಿಲ್ ಹಿಡ್ಕೊಂಡು ಬಂತು. ಯಾಕಪ್ಪ ಅಂತ ಕೇಳಿದ್ಲಿ. ಇವ ತನ್ನ ಪರಿಚಯ ಮಾಡಿಕೊಂಡ ಮುದುಕಿಗೆ, ಇಲ್ಲ ಇದು ದೊಡ್ಡ ಮನೆ ಐತಲ್ಲ, ಇದು ದೊಡ್ಡ ಮನೆ ನಂದ ಅಂತ ಅಂದವ. ಇದು ನಾನಾ ಕಟ್ಸೀನಿ ಇದನ್ನು. ಆ ಮುದುಕಿ ಅಂತೂ ಮತ್ತು ಕಟ್ಸಿದ್ರೆ ಅಲ್ಲೇ ಇರಬೇಕಾಗಿತ್ತಪ್ಪ, ಇಲ್ಲಿಗೆ ಯಾಕೆ ಬರೋಕ್ಕೆ ಹೋಗಿದ್ದಿ ಅಂದ್ಲಕ್ಕಿ. ಇಲ್ಲ, ಈ ದೊಡ್ಡ ಮನೆ ಮಗ್ಗಲು ನಿಂದೊಂದು ಮುರುಕು ಗುಡಿಸ್ಲೈತಲ್ಲ, ಅಸಹ್ಯ ಕಾಣಕತ್ತೈತಿ, ಇದಕ್ಕೇನಾರ ಕಿಮ್ಮತ್ತು ಹೇಳು, ಕಿಮ್ಮತ್ತು ಕೊಟ್ಟು ಖರೀದಿ ಮಾಡ್ತೀನಿ ಇದನ್ನು. ಆವಾಗ ಮುದುಕಿ ಹೇಳ್ತು, ನೋಡು ನೀ ಭಾಳ ಶ್ರೀಮಂತ ಇರ್ಬೋದು, ನೀ ಕಟ್ಟಿದ ಮನೆಗೆ ಕಿಮ್ಮತ್ತು ಕಟ್ಟಬಹುದೇ ಹೊರತು ನನ್ನ ಗುಡಿಸಲಿಗೆ ಕಿಮ್ಮತ್ತು ಕಟ್ಟುವಷ್ಟು ಶ್ರೀಮಂತ ನೀ ಅಲ್ಲ, ಅಷ್ಟಿಲ್ಲ ನಿನ್ನ ಹತ್ರ ಶ್ರೀಮಂತ. ನಿನ್ನ ಮನೆಗೆ ಕಿಮ್ಮತ್ತು ಕಟ್ಟಬಹುದು, ಆದರೆ ನನ್ನ ಗುಡಿಸಲಿಗೆ ಕಿಮ್ಮತ್ತು ಕಟ್ಟಕ್ಕಾಗೋದಿಲ್ಲ ನೀನು. ಅವ ಶ್ರೀಮಂತ ಅಂದ. ಅದು ಹೆಂಗೆ ಅಂದವ, ನೋಡು ನಿನಗೆ ಅದು ಅರಮನೆ ಇರ್ಬೋದು, ನನಗೆ ಗುಡಿಸಲೇ ಅರಮನೆ. ಯಾಕಂದ್ರೆ ನಾನು ನಮ್ಮ ಯಜಮಾನ 50 ವರ್ಷ ಇದ ಗುಡಿಸಲಿನೊಳಗೆ ಬದುಕಿವಿಬ್ಬರು. ನಮಗೆ ಮಕ್ಕಳಾಗಿರಲಿಲ್ಲ, ನಮಗೇನು ಮಕ್ಕಳಿರಲಿಲ್ಲ. ಓಣಿ ಮಕ್ಕಳೆಲ್ಲ ನಮ್ಮ ಮಕ್ಕಳಂತ ತಿಳ್ಕೊಂಡು ಬದುಕಿವಿ ನಾವು. ಜನ ತಪ್ಪು ತಿಳ್ಕೊಂಡಾರ, ಮಕ್ಕಳು ಹೊಟ್ಯಾಗ ಹುಟ್ಟುತ್ತಾವಂತ ತಿಳ್ಕೊಂಡಾರ. ಪ್ರೀತಿ ಇದ್ರೆ ಮಕ್ಕಳು ಹೊಟ್ಯಾಗ ಹುಟ್ಟೋದಿಲ್ಲ, ಮಕ್ಕಳು ಹೃದಯದೊಳಗೆ ಹುಟ್ಟುತ್ತಾವ ಅಂತ ತಿಳ್ಕೊಂಡಿವಿ ನಾವು ಅಷ್ಟೆ. ಓಣಿ ಮಕ್ಕಳೆಲ್ಲ ನಮ್ಮ ಮಕ್ಕಳಂತ ತಿಳ್ಕೊಂಡು ಬದುಕಿವಿ. ಇದೇ ಗುಡಿಸಲಿನೊಳಗೆ 50 ವರ್ಷ ನಾವಿಬ್ಬರು ಬದುಕಿವಿ, ನಮಗೆ ಮಕ್ಕಳಿಲ್ಲ. ಓಣಿ ಮಕ್ಕಳೆಲ್ಲ ನಮ್ಮ ಮಕ್ಕಳಂತ ತಿಳ್ಕೊಂಡೇವಿ. ನಾನರ ಒಂದು ದಿವಸ ಬಂಗಾರ ತೊಗೊಂಬ, ಸೀರೆ ತೊಗೊಂಬ ಅಂತ ಜಗಳಾಡಿಲ್ಲ ಅವನ ಜೊತೆಗೆ. ನಾ ಏನೂ ಕೇಳಿಲ್ಲ, ಅವ ತರೋದು ಬಿಟ್ಟಿಲ್ಲ. ನಾನು ಒಂದು ದಿವಸ ಇದನ್ನು ತೊಗೊಂಬ ಅಂತ ನಾ ಹೇಳಿಲ್ಲ, ಆದ್ರೆ ಅವ ನನಗೆ ಕೊಡಿಸೋದು ಬಿಟ್ಟಿಲ್ಲ. ಮತ್ತು ನಾನರ ಒಂದು ದಿವಸ ಜಗಳ ತೆಗೆದಿಲ್ಲ, ಅವ ಒಂದು ದಿವಸರ ಕುಡಿದು ಬಂದು ಮನೆಗೆ ಗಲಾಟೆ ಮಾಡಿಲ್ಲ. ಮತ್ತು ದೇವರು ಒಂದೇ ರೊಟ್ಟಿ ಕೊಟ್ರೆ ಇಬ್ಬರು ಅರ್ಧರ್ಧ ಉಂಡೀವಿ. ಅಕಸ್ಮಾತ್ ನಮಗೊಂದು ರೊಟ್ಟಿನೂ ಕೊಟ್ಟಿಲ್ಲಪ್ಪ ದೇವರು ಅಂದ್ರೆ ಇಬ್ಬರು ನೀರು ಕುಡಿದು ಮುಕ್ಕೊಂಡಿವಿ, ಆದ್ರೆ ಒಂದು ದಿವಸನೂ ಜಗಳ ಆಡಿಲ್ಲ ನಾವು. ಇದು ಗುಡಿಸಲಲ್ಲ ನಮಗೆ. ನೀ ಗುಡಿಸಲ ಖರೀದಿ ಮಾಡಬಹುದು, ಆದರೆ ಈ ಗುಡಿಸಲಿನೊಳಗೆ ನಾನು ನನ್ನ ಗಂಡ ಪ್ರೇಮದಿಂದ 50 ವರ್ಷ ಬದುಕಿವಲ್ಲ, ಆ ಪ್ರೇಮಕ್ಕೆ ಕಿಮ್ಮತ್ತು ಕಟ್ಟಕ್ಕಾಗೋದಿಲ್ಲ, ಗುಡಿಸಲಿಗೆ ಕಿಮ್ಮತ್ತು ಕಟ್ಟಬಹುದು. ಪ್ರೇಮಕ್ಕೆ ಕಿಮ್ಮತ್ತು ಕಟ್ಟಕ್ಕಾಗೋದಿಲ್ಲ, ಗುಡಿಸಲಿಗೆ ಕಿಮ್ಮತ್ತು ಕಟ್ಟಬಹುದು. ಅಂದ್ರೆ ಗುಡಿಸಲ ಅರಮನೆ ಸಣ್ಣದು ದೊಡ್ಡದು ಹೊರಗಲ್ಲ, ಎದಿ ಸಣ್ಣದು ದೊಡ್ಡದು ಮಾಡ್ತೈತೆ ಅಷ್ಟೆ. ಈಗ ನಾವೇನಂತೀವಿ, ಓದಿದ ಮಗ ಅಮೇರಿಕದಾಗ ಅದನ್ರಿ, ಭಾಳ ದುಡಿತಾನ, ನಮ್ಮ ಮನ್ಯಾಗ ಏನು ಊರಾಗ ಒಕ್ಕಲ್ತನ ಮಾಡ್ತೈತೆ ಹುಡುಗಿದು, ಏನು ಬಾದ್ ಅಂತಿರ್ತೀವಿ ನಾವು. ಅಮೇರಿಕದ ಮಗ ಅಕಸ್ಮಾತ್ ಊರಿಗೆ ಬಂದಂದ್ರೆ ನಾವೆಲ್ಲ ಪರಿಚಯ ಮಾಡಿಸ್ತಿರ್ತೀವಿ. ಇವನ್ ನಮ್ಮ ಮಗ ರೀ ಅಮೇರಿಕದಾಗ ಇರ್ತಾನೆ, ಇವನ್ ನಮ್ಮ ಮಗ ರೀ ಅಮೇರಿಕದಾಗ ಇರ್ತಾನೆ, ಇವನ್ ನಮ್ಮ ಮಗ ರೀ ಅಮೇರಿಕದಾಗ ಬಂದವರಿಗೆಲ್ಲ ಹೇಳ್ತಿರ್ತೀವಿ. ಅದು ಪಾಪ ಒಕ್ಕಲ್ತನ ಮಾಡೋದು ಅಲ್ಲೇ ಮುಂದೆ ಕುಂತಿರ್ತೈತೆ, ಅವನಿಗೆ ಸುದ್ದಿ ತೆಗಿರೋದಿಲ್ಲ ಅವ್ರು ತಂದೆ ತಾಯಿ. ಅಮೇರಿಕದ ಮಗನ್ನ ಹೇಳ್ತಿರ್ತಾರೆ, ಅವ ಬಂದ ಕೂಡಲೇ ಅವನಿಗೆ ಬೆಳಗ್ಗೆ ಟಿಫಿನ್ ಏನು, ಊಟ ಏನು, ಅವ ಬೇಡಿದ್ದು ಮಾಡೋದೇನು. ಇದು ಊಟ ಅಂದ ಕೂಡಲೇ ಯಾಕೆ ಕಟ್ಟಿ ರೊಟ್ಟಿ ಇಲ್ಲ ಕಟ್ಕೊಂಡು ಜಲ್ದಿ ಹೊಲಕ್ಕೆ ಹೋಗಕ್ಕೆ ಬರೋದಿಲ್ಲ, ಎಷ್ಟೊತ್ತನ ಕುಂದಿರ್ತಿ ಕಟ್ಟಿ ಮೇಲೆ ಅಂತಿರ್ತಾರೆ ಪಾಪ ಅದಕ್ಕೆ. ಅವ ಅಮೇರಿಕದ ಮಗ ಊರಿಗೆ ಅಮೇರಿಕಕ್ಕೆ ಹೋದ. ಒಂದು 15 ದಿವ್ಸಕ್ಕೆ ಮುದುಕಿ 2 ಜಡ್ಡಿಗೆ ಬಿದ್ದು. ಅವ್ರು ಅಂದರು, ಅದು ಒಕ್ಕಲ್ತನ ಮಾಡೋ ಹುಡುಗಿಗೆ ಮತ್ತು ದವಾಖಾನಿಗಾರ ಕರ್ಕೊಂಡು ಹೋಗು ಅಂದ್ರೆ ಅವರು. ಅವ ಅಂದ, ನಾವ್ಯಾಕೆ ಕರ್ಕೊಂಡು ಹೋಗ್ಬೇಕು, ನಿಮ್ಮ ಮಗ ಅಮೇರಿಕದವನಲ್ಲ, ಅವನಿಗೆ ಹೇಳ್ರಿ ಅಂದವ. ಅಮೇರಿಕದ ಮಗನಿಗೆ ಹೇಳ್ರಿ ಅಂದವ. ಅಂದ್ರೆ ನಮ್ಮ ತಲೆಯಾಗ ಓದಿದ ಮಗ, ಅಮೇರಿಕದಾಗಿದ್ದ ಮಗ ಭಾಳ ದೊಡ್ಡವ, ಒಕ್ಕಲ್ತನ ಮಗ ಮಾಡೋ ಮಗ ಭಾಳ ಸಣ್ಣವ ಅಂತ ನಾವು ತಿಳ್ಕೊಂಡೀವಿ. ಯಾವ ತಂದೆ ತಾಯಿ ಶ್ರೀಮಂತರಂದ್ರೆ ಬರೇ ನಮ್ಮ ಮಕ್ಕಳನ್ನ ಅಮೇರಿಕದಾಗಿಟ್ಟರಷ್ಟ ನಾವು ಶ್ರೀಮಂತರಂತಲ್ಲ. ನಿಜವಾದ ಶ್ರೀಮಂತ ತಂದೆ ಯಾರು ಅಂದ್ರೆ
ಯಾವ ತಂದೆ ರಾತ್ರಿ ಊಟ ತನ್ನ ಮಕ್ಕಳ ಜೊತೆ ಕುಂತು ಉಣ್ತಾನಲ್ಲ ಅವ ನಿಜವಾದ ಶ್ರೀಮಂತ ತಂದೆ. ಮುದುಕ ಮುದುಕಿ ಒಂದು ಕಡೆ ಇರ್ತಾವ, ಅವ ಜೋಲಿ ಹುಡ್ಕೊಂತ ಎಲ್ಲರ ಹೋದ್ರೆ ಆ ತಂದೆ ಶ್ರೀಮಂತ. ಆಸ್ತಿ ಎಲ್ಲ ಜಗ್ಗಿತ್ತು, ಆದ್ರೆ ಮನೆಗೆ ಬರಾಗ ಜೋಲಿ ಹೊಡ್ಕೊಂಡು ಬರ್ತಿದ್ರೆ ಏನು ತಂದೆಯ ದುಡಿಮೆಯ ಶ್ರಮಕ್ಕೆ ಕಿಮ್ಮತ್ತಿದೆ ಹೇಳಿ. ಅದಕ್ಕೆ ಗೊತ್ತಿರ್ಬೇಕು ನಮಗೆ, ಯಾರೂ ಸಣ್ಣವರಲ್ಲ ದೊಡ್ಡವರಲ್ಲ. ದೇವರು ನಮಗೆಲ್ಲರಿಗೆ ಒಂದು ರೂಪ ಕೊಟ್ಟಾನ, ನಾವೆಲ್ಲರೂ ದೊಡ್ಡವರೇ, ನಾವೆಲ್ಲವೂ ದೇವರ ಮಕ್ಕಳೇ ಅನ್ನುವ ಭಾವ ನಮ್ಮಲ್ಲಿ ಮೂಡಬೇಕು. ಅದಕ್ಕೆ ನಮಗೆ ಗೊತ್ತಿರಬೇಕು, ನಮಗೆ ಬಡತನ ಯಾಕೆ ಬಂತು, ಕನಿಷ್ಠ ಯಾಕಾದ್ವಿ, ಸಣ್ಣವ್ರು ಯಾಕಾದ್ವಿ ಅಂದ್ರೆ ನಮ್ಮ ಎದ್ಯಾಗ ಪ್ರೇಮ ಇಲ್ಲ ಅಷ್ಟೆ. ಎರಡು ಎದ್ಯಾಗ ಪ್ರೇಮ ಇತ್ತು, ಎರಡು ಪ್ರೀತಿಯ ಮಾತಿತ್ತು ಅಂದ್ರೆ ಸಂಸಾರ ಅಷ್ಟು ರುಚಿ ಆಗುತ್ತೆ, ಎಲ್ಲನೂ ಚಲೋ ಆಗ್ತೈತಿ. ಸಂಸಾರ ಎದಕ್ಕೆ ಕೆಟ್ಟೈತಿ ಅಂದ್ರೆ ಎದೆಯೊಳಗನ ಪ್ರೀತಿ ಇಲ್ಲಾರ್ದಕ್ಕೆ ಕೆಟ್ಟೈತಿ. ಈಗ ನೀವು ಪ್ರಪಂಚಕ್ರ ಸಂಸಾರಿಗಳದಿರಿ, ಜಗಳ ಆಡ್ತೀರಿ. ಈಗ ಜಗಳ ಎದಕ್ಕೆ ಬರ್ತೈತಿ? ಈಗ ಯಜಮಾನ ಫೋನ್ ಮಾಡ್ತಾನೆ, ಯಜಮಾನ್ ಫೋನ್ ಮಾಡಿ ಏನಂತಾನ, ಬೆಳಗ್ಗಿಂದ ಸಾಯಂಕಾಲದವರೆಗೆ ಅದು ದುಡ್ದಂಗೆ ದುಡಿತೀನಿ, ಗೊತ್ತಿಲ್ಲ ಅದು ಅಂದ್ರೆ ಏನಂತ, ಅದು ದುಡ್ದಂಗೆ ದುಡಿತೀನಿ, ಒಮ್ಮೆರೆ ಫೋನ್ ಹಚ್ಚಿ ಕೇಳಿ ಏನು ನೀ ಮಧ್ಯಾಹ್ನ ಊಟಕ್ಕೆ ಬರ್ತೀಯೇನು, ರಾತ್ರಿ ಊಟಕ್ಕೆ ಬರ್ತೀಯೇನಂತ ಕೇಳಿ ಏನು ನೀನಂತ ಜಗಳ ತೆಗಿತಾರಿಲ್ಲ ನಿಮಗೆ. ಅಲ್ಲ ಪಾಪ ಅವರ ಯಾಕೆ ಕೇಳ್ಬೇಕಪ್ಪ, ನೀನು ಒಮ್ಮೆ ಕೇಳ್ಬೇಕು ನಿಂದು ಊಟ ಆಗೈತೆ ಇಲ್ಲ ಅಂತ. ಇವನು ಕೇಳ್ಬೇಕು, ಇಲ್ಲಿ ಯಜಮಾನು ಕೇಳ್ಬೇಕಲ್ಲ ಮನ್ಯಾಗ, ನೀನು ಒಮ್ಮೆ ಊಟ ಮಾಡಿ ಇಲ್ಲ ನಾ ಬರೋದು ಲೇಟ್ ಆಗೈತಿ ನೀವು ಊಟ ಮಾಡಂತ ಕೇಳ್ಬೇಕು. ಕೇಳೋದಲ್ಲವ, ಕೇಳಾರ್ದಕ್ಕೆ ಜಗಳ ತೆಗಿತೈತಿ. ಪಾಪ ಹೆಣ್ಮಕ್ಳಿಗೇನು, ನಿಮಗೆ ಸ್ಯಾಟರ್ಡೆ ಸೂಟಿ ಇರ್ತೈತಿ, ಸಂಡೇ ಸೂಟಿ ಇರ್ತೈತಿ, ಅಮಾವಾಸ್ಯೆಗೆ ಸೂಟಿ ಬರ್ತೈತಿ. ಹೆಣ್ಮಕ್ಳಿಗೆ ತಾಯಂದ್ರಿಗೆ ಏನಾರ ಸೂಟಿ ಐತೇನು? ಸ್ಯಾಟರ್ಡೆ ಬಂದರೆ ಏನು ಊಟ ಅಡುಗೆ ಮಾಡೋದಿಲ್ಲ ಅಂತೇನಿಲ್ಲ, ಸಂಡೇ ಬಂತಂದ್ರೆ ಏನು ಅಡುಗೆ ಮಾಡೋದಂತಿಲ್ಲ, ಮತ್ತು ಜಾಸ್ತಿ ಮಾಡ್ಬೇಕು ಅವಾಗ, ಹೌದಲ್ಲ? ಅಂದ್ರೆ ಅವ್ರಿಗೇನು ಈ ಕಂಪ್ನಿ ಒಳಗೆ ಶಿಫ್ಟ್ ಇರ್ತಾವೆ, 8 ಅವರ್ಸಿಗೆ ಒಂದು 8 ತಾಸಿಗೆ ಒಂದೊಂದು ಶಿಫ್ಟ್ ಇರ್ತಾವೆ. ಹಾಗೇನು ತಾಯಂದ್ರಿಗೆ ಏನಾರ 8 ತಾಸಿಗೆ ಒಂದೊಂದು ಶಿಫ್ಟ್ ಐತಿ, ಏನೂ ಶಿಫ್ಟ್ ಇಲ್ಲ. ಆದರೂ ಸಹಿತ ನನ್ನ ಮಗ ನನ್ನ ಗಂಡ ನನ್ನ ಬದುಕಿನ ಗಿಫ್ಟ್ ಅಂತ ತಿಳ್ಕೊಂಡು ಅವ್ರು ಕೆಲಸ ಮಾಡ್ತಿರ್ತಾರೆ ಅವ್ರು ಅಷ್ಟೇ. ಆದರೂ ಸಿಟ್ಟು ಬರ್ತಿರ್ತೈತೆ ಒಮ್ಮೆ ಅವ್ರಿಗೆ. ಜಗಳ ಆಯ್ತು ಅಂದ್ರೆ ಅವ್ರು ಮಾಡೋ ಕೆಲಸ ಏನಂದ್ರೆ, ಮನ್ಯಾಗಿದ್ದು ಪಾತ್ರೆ ಸಾಮಾನ್ಯ ಒಗಿತಿರ್ತಾರೆ ಮೊದಲು. ಅವ್ರು ಮನ್ಯಾಗಿದ್ದು ಪಾತ್ರೆ ಸಾಮಾನ್ಯನೇ ಒಗ್ಯೋದು, ಇಕ್ಕರ್ಸೋದು. ಎದಕ್ಕೆ ಇಕ್ಕರಿಸ್ತಾರಂದ್ರೆ, ಆ ಪಾತ್ರೆ ಮೇಲೆ ಅವ್ರ ಯಜಮಾನ್ಯ ಹೆಸರು ಬರೆದಿರ್ತಾರೆ, ಅದಕ್ಕೆ ಒಗೆದ್ರೆ ಅದಕ್ಕೆ ಇಕ್ಕರಿಸ್ದಂಗೆ ಹಾಕಿರ್ತೈತೆ ಅವ್ರಿಗೆ, ಅದಕ್ಕೆ ಒಗಿತಿರ್ತಾರೆ ಅವ್ರು. ಅಂದ್ರೆ ಇದು ಎದಕ್ಕಾಯ್ತು ಅಂದ್ರೆ ಎದ್ಯಾಗ ಒಂದಿಷ್ಟು ಪ್ರೇಮದ ಕೊರತಿತ್ತು ಅಂದ್ರೆ ಇದು ಆಕೈತೆ ಅಷ್ಟೆ. ಅದಕ್ಕೆ ಜೀವನ ದಿವ್ಯ ಆಗಬೇಕು, ಭವ್ಯ ಆಗಬೇಕಂದ್ರೆ ಎದೆಯೊಳಗೆ ಒಂದಿಷ್ಟು ಪ್ರೇಮ ಪ್ರೀತಿ ಇತ್ತು ಅಂದ್ರೆ ಜೀವನವೇ ಭವ್ಯ ಆಗ್ತೈತೆ ಅನ್ನುವಂಥ ಮಾತು ಹೇಳಿ, ಇಲ್ಲೆಲ್ಲ ಹಿರಿಯರು ಹೋದ ವರ್ಷ ಮತ್ತು ಅದಕ್ಕಿಂತ ಹಿಂದಿನ ವರ್ಷ ಹೇಳಿದರು, ಅನಾನುಕೂಲತೆಯಿಂದ ಬರಲಿಕ್ಕಾಗಿರಲಿಲ್ಲ. ಕಡ್ಕೋಳು ಪೂಜ್ಯರು, ಅವರ ಕ್ರಿಯಾಶೀಲತೆ ಭಾಳ ದೊಡ್ಡದು. ಕಡ್ಕೋಳು ಮಡಿವಾಳಪ್ಪ ಬರೀ ಕಡ್ಕೊಳ್ಳೋಕ್ಕಷ್ಟ ಇದ್ದ, ಅವರು ಬಂದ ಮೇಲೆ ಅವನ ಸಾಹಿತ್ಯ ಅದನ್ನೆಲ್ಲ ಪ್ರಚಾರ ಇಡೀ ಕರ್ನಾಟಕಕ್ಕೆ ಕಡ್ಕೋಳು ಮಡಿವಾಳಪ್ಪನವರು ಪರಿಚಯಿಸಿದರು. ಅವರ ಸಾಹಿತ್ಯ ಜನಮನಕ್ಕೆ ಮುಟ್ಟಬೇಕು, ಅವನ ಕೃಪೆ ಈ ನಾಡಿಗೆಲ್ಲ ಇರಲಿ ಅಂಥೇಳಿ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ. ಪೂಜ್ಯರಿಗೆ ನಿಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ದಯಮಾಡಿಸಿ ದರ್ಶನವನ್ನು ಕೊಟ್ಟಿದ್ದಾರೆ, ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ ಅಂತ ಪರಮ ಪೂಜ್ಯರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಶರಣಾರ್ಥಿಗಳನ್ನು ಹೇಳೋಣ. ಈಗ ಶ್ರೀಮಠದಿಂದ ಗೌರವಿಸಲಾಗ್ತದೆ, ಪೂಜ್ಯರು ಗೌರವಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ನಂತರ ಶಾಪುರದ ಪರಮ ಪೂಜ್ಯರಿಗೂ ಗೌರವಿಸಬೇಕು. ರಾಜಶೇಖರ ಗೌಡ್ರು ಬರಬೇಕು ವೇದಿಕೆ ಮೇಲೆ. ರಾಜಶೇಖರ ಗೌಡ್ರು ಅರ್ಜೆಂಟ್ ಇಲ್ಲಿ ಬರಬೇಕು. ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ಶ್ರೀಮಠದಿಂದ ಗೌರವಿಸಲಾಗ್ತದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಲಿ. ಅದೇ ರೀತಿಯಾಗಿ ಶಾಪೂರಿನ ಪರಮ ಪೂಜ್ಯರಿಗೂ ಕೂಡ ಶ್ರೀಮಠದಿಂದ ಗೌರವ ಸಮರ್ಪಣೆ. ಜೊತೆಗೆ ನಮ್ಮ ಗುಂಬಳಾಪುರದ ಶ್ರೀಗಳಿಗೆ, ಮದ್ರಕ ಶ್ರೀಗಳಿಗೆ ಈ ವೇದಿಕೆಯಲ್ಲಿ ಗೌರವಿಸಲಾಗ್ತದೆ. ಪೂಜ್ಯರು ಸ್ವೀಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಹಲೋ.